ಮುತ್ತಪ್ಪರಾಯ್ ಪುತ್ರನ ಮೇಲೆ ನಡೆದಂತಹ ಶೂಟೌಟ್ ಪ್ರಕರಣ ಸಂಬಂಧ ಹಲವರು ಈಗಾಗಲೇ ರಿಕ್ಕಿ ರಾಯ್ ಜೊತೆಗೆ ಮಾತನಾಡೋ ಮೂಲಕ ಗಾಯಾಳು ಬೇಗ ಚೇತರಿಸಿಕೊಳ್ಳಿ ಅಂತ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಅದೇ ಸರದಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಕ್ಕಿ ರಾಯ್ಗೆ ಫೋನ್ ಮಾಡೋ ಮೂಲಕವಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ರಿಕ್ಕಿ ರಾಯ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ, ಜೊತೆಗೆ ಧೈರ್ಯವನ್ನ ತುಂಬಿದ್ದಾರೆ ಡಿಕೆ ಶಿವಕುಮಾರ್. ಆರೋಪಿಗಳು ಯಾರೇ ಆಗಿದ್ರೂ ನಮ್ಮ ಪೊಲೀಸರು ಬಿಡೋದಿಲ್ಲ, ಗೃಹ ಇಲಾಖೆ ಜೊತೆಗೆ ಪ್ರಕರಣದ ಕುರಿತಾಗಿ ಮಾತನಾಡ್ತೀನಿ ಅಂತ ಕೂಡ ಡಿಕೆಶಿ ಅಭಯವನ್ನ ನುಡಿದಿದ್ದಾರೆ. ನೀನು ಆರೋಗ್ಯವಾಗಿರು, ಆರೋಗ್ಯದ ಕಡೆ ಗಮನ ಹರಿಸು ಅಂತ ಡಿಕೆಶಿ ಸಲಹೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ರಿಕ್ಕಿ ರೈಗೆ ದೂರವಾಣಿ ಕರೆ ಮೂಲಕವಾಗಿ ಡಿಕೆ ಶಿವಕುಮಾರ್ ಮಾತನಾಡೋ ಮೂಲಕ ಆರೋಗ್ಯ ವಿಚಾರಿಸಿದ್ದಾರೆ ಮತ್ತು ಧೈರ್ಯವನ್ನ ತುಂಬಿ ಯಾರೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರೂ ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ನಿನ್ನೆ ಡಿಕೆ ಶಿವಕುಮಾರ್ ಅವರು ಕರೆ ಮಾಡೋ ಮೂಲಕವಾಗಿ ಮಾತನಾಡಿರುವಂತಹ ವಿಚಾರ. ನಿನ್ನೆ ಶೂಟೌಟ್ ಆಗಿತ್ತು. ಈ ಶೂಟೌಟ್ನ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ FIR ಕೂಡ ದಾಖಲಾಗಿದೆ. 4 ವಿರುದ್ಧ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರಿಕ್ಕಿ ರೈ ಮಾತನಾಡುವ ಸ್ಟೇಜ್ನಲ್ಲಿ ಇರೋದ್ರಿಂದ ಅವರಿಂದಲೂ ಕೂಡ ಅನುಮಾನಸ್ತ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಕಾಲ್ ಮಾಡೋ ಮೂಲಕ ಮಾತನಾಡಿದ್ದಾರೆ ರಿಕ್ಕಿ ಜೊತೆಗೆ. ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ನಿನ್ನೆ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿ ಮಾತನಾಡಿದ್ದಾರೆ ಅಂತ. ಸೊ ರಿಕ್ಕಿ ಜೊತೆಗೆ ಮಾತನಾಡೋ ಮೂಲಕವಾಗಿ ಈ ಘಟನೆಗೆ ಸಂಬಂಧಿಸಿದವರ ವಿವರವನ್ನು ಕೂಡ ಪಡೆದುಕೊಂಡಿದ್ದಾರಾ, ಹೇಗೆ? ದಿವ್ಯಾ, ನಿನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಿಕ್ಕಿ ರೈಗೆ ಕರೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ವಿಚಾರ ಯಾವಾಗ ಶೂಟೌಟ್ ಆಯ್ತೋ ಅದಾದ ಬಳಿಕ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳೋ ಕೆಲಸವನ್ನ ರಿಕ್ಕಿ ರೈ ಮಾಡ್ತಿದ್ದಾರೆ. ಈ ನಡುವೆ ವಿಚಾರ ಏನಂತ ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರು ಫೋನ್ ಅನ್ನ ಮಾಡಿ ನಮ್ಮ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ, ಯಾರೇ ಆರೋಪಿಗಳಿದ್ರು ಕೂಡ ಅವ್ರನ್ನ ಬಿಡೋದಿಲ್ಲ, ಅದ್ರ ಜೊತೆಗೆ ನಾನು ಕೂಡ ಗೃಹ ಇಲಾಖೆ ಜೊತೆ ಮಾತನಾಡ್ತೀನಿ, ಪ್ರಕರಣದ ವಿವರವನ್ನ ಪಡೆದುಕೊಳ್ತೀನಿ, ನೀನು ನಿನ್ನ ಆರೋಗ್ಯದ ಕಡೆ ಗಮನವನ್ನ ಹರಿಸು ಅನ್ನೋ ಮಟ್ಟಿಗೆ ಧೈರ್ಯ ತುಂಬುವ ಕೆಲಸವನ್ನ ಮತ್ತೆ ಸಾಂತ್ವನದ ಮಾತುಗಳನ್ನ ಡಿಕೆಶಿ ಆಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ಹೇಗಾಯ್ತು ಘಟನೆ, ಮತ್ತೆ ಯಾವ ಸಂದರ್ಭದಲ್ಲಿ ಆಯ್ತು, ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಹೀಗೆ ಒಂದಷ್ಟು ಕ್ಯಾಶುಯಲ್ ಆಗಿ ಡಿಕೆ ಶಿವಕುಮಾರ್ ಘಟನೆಯ ಬಗ್ಗೆ ರಿಕ್ಕಿ ರೈ ಜೊತೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಿದೆ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಡಿಕೆ ಶಿವಕುಮಾರ್ ಅವರು ಖುದ್ದು ಕರೆ ಮಾಡೋ ಮೂಲಕವಾಗಿ ರಿಕ್ಕಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮತ್ತು ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡಲಾಗಿದೆ. ಯಾರ್ಯಾರು ಹೋಗ್ತಾ ಇದ್ರಿ ಕಾರ್ನಲ್ಲಿ, ಈ ಸಂದರ್ಭದಲ್ಲಿ ಯಾರ ಮೇಲಾದರೂ ಅನುಮಾನ ಇದೆಯಾ, ಈ ರೀತಿಯಾದಂತಹ ವರದಿಗಳನ್ನು ಅವರಿಂದ ಕಲೆ ಹಾಕುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡಿರ್ತಾರೆ. ಆದರೆ ಡಿಕೆ ಶಿವಕುಮಾರ್ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಗೃಹ ಇಲಾಖೆ ಜೊತೆಗೆ ಮಾತನಾಡಿ ಈ ಪ್ರಕರಣದ ಹಿಂದೆ ಯಾರೇ ಇದ್ರೂ ಕೂಡ ಬಿಡಲ್ಲ ಅಂತ ಅಭಯವನ್ನು ನುಡಿದಿದ್ದಾರೆ.